ಎಸ್ಮಾಯಿಂದ ಗೊತ್ತಲ್ಲ ಡೈರೆಕ್ಟ್ರು. ಏನಾಯಿತು, ಗೋಕುಲ್ ರಾಜ್ ಪ್ರೊಡ್ಯೂಸರು. ಗೋಕುಲ್ ರಾಜು ನಾವು ಕದ್ಬಿಟ್ಟು ಒಳ್ಳೆ ಸ್ನೇಹಿತರು ಅವರು. ಯಾವುದೋ ಒಂದು ಒಳ್ಳೆ ಫಿಲ್ಮ್ ಮಾಡಬೇಕಲ್ಲ, ಏನು ಮಾಡೋಣ ಅಂದರು. ಎಸ್ ಮಹೇಂದ್ರದ್ದು ಒಂದು ಪಿಕ್ಚರ್ ಹಿಟ್ಟಾಗಿದೆ, 1-2 ಪಿಕ್ಚರು. ಎಸ್ ಮಹೇಂದ್ರ ಡೈರೆಕ್ಷನ್ ಕೊಡೋಣ. ಆಮೇಲೆ ಹೀರೋ ಅವರು ಡಿಸ್ಕಷನ್ ಮಾಡಿ, ಯಾರು ಮಹೇಂದ್ರ ಚೆನ್ನಾಗಿ ಪರಿಚಯ ಅಂತ ಚೆನ್ನಾಗಿ ಪರಿಚಯ ಇದ್ದಾರೆ, ಮತ್ತು ಅದನ್ನು ಬುಕ್ ಮಾಡಿಬಿಡೋಣ, 100% ಬುಕ್ ಮಾಡೋಣ ಸರ್. ಮತ್ತು ಯಾವ ಕರ್ಕೊಂಬರ್ತೀರಾ, ಕತೆ ಏನು, ಕತೆ ಎಲ್ಲ ಅದನ್ನ ಡಿಸ್ಕಷನ್ ಮಾಡೋಣ, ಕರ್ಕೊಂಬರೋಣ ಅಂತ. ಆಯಿತು. ಆವಾಗ ಮಯೂರ ಹೋಟ್ಲಾಗ ಇಳ್ಕೊಳ್ತಾಯಿದ್ದೆ ಮಹೇಂದ್ರ. ನೋಡಿದೆ ರೂಮಲ್ಲಿ ಬೆಲ್ ಮಾಡಿದೆ, ಆತ ಮಲ್ಕೊಂಡಿದ್ದ. ಆತ ಒಂದು 8 ಗಂಟೆ ಬೆಲ್ ಮಾಡ್ತಾ ಬಾಗಿಲು ತೆಗೆದಾತ ಎದ್ಬಿಟ್ಟು. ಹಲೋ ಸರ್ ನಮಸ್ಕಾರ. ಜನಾರ್ದನ್ ಅವ್ರಿಗೆ ಬನ್ನಿ ಕೂತ್ಕೊಳ್ಳಿ ಅಂತಂದ. ಆಯಿತು. ಆಮೇಲೆ ಕಾಫಿ ಕುಡಿತೀರಾ, ಏನು ಬೇಡ ಸರ್. ಈ ಥರ ಗೋಕುಲ್ ರಾಜ್ ಅಂತ ಪ್ರೊಡ್ಯೂಸರು, ಫಿಲ್ಮ್ ಮಾಡ್ಬೇಕಂತೆ, ಆಯಿತಾ ಡೈರೆಕ್ಷನ್ ಮಾಡೋಕ್ಕೆ ಮಾತಾಡಿದ್ದೀನಿ, ಬನ್ನಿ ಅಂದ. ಹೌದಾ ಅಂತಂದ್ಬಿಟ್ಟು ಟಕ್ರಾಗಿ ಇಮಿಡಿಯಾಗಿ ರೆಡಿ ಆಗ್ಬಿಟ್ಟು ಆತ, ನಡಿ ಹೋಣ ಅಂತ. ಇದಾಗ ಕರ್ಕೊಂಬಂದೆ ಆಫೀಸ್ಗೆ. ಕರ್ಕೊಂಬಂದು ಮಾತಾಡಿಸ್ಬಿಟ್ಟು ಇಮಿಡಿಯಾಗಿ 1 ಲಕ್ಷ ಅಡ್ವಾನ್ಸು ಕೊಟ್ಬಿಟ್ರು ಗೋಕುಲ್ ರಾಜ್ಗೆ, ಇವ್ರಿಗೆ ಎಸ್ ಮಹೇಂದರ್ಗೆ ಕೊಟ್ಟು. ಆಮೇಲೆ ಖುಷಿಯಾಗಿ ಎಲ್ಲ ಆಯಿತು, ಮಿಕ್ಕಿದ್ದೆಲ್ಲ ನಾನು ಬಂದು ಇದು ಮಾಡ್ತೀನಿ ಸರ್, ನಾಳೆ ಬರ್ತೀನಿ ಅಂದ್ಬಿಟ್ಟು ಹೋಗಾಯಿತು. ಒಂದಿನ ಬಿಟ್ಟು ಬರಲಿಲ್ಲ. ಆಮೇಲೆ ನೋಡಿ ಸರ್ ಜನಾರ್ದನ್ ಅವರೇ, ಅವ್ರು ನಾಳೆ ಬರ್ತೀನಿ ಅಂತ ಬರಲಿಲ್ಲ, ಇವೇ ಸಹ ಇಲ್ಲ ಡಿಸ್ಕಷನ್ ಮಾಡ್ಕೊಂಡು ಬರ್ತಾರೆ. ನಾನು ಹೋದೆ ನೆಕ್ಸ್ಟ್ ಡೇ, ಒಂದಿನ ಬಿಟ್ಟು. ಆತ ಮಲ್ಕೊಂಡಿದ್ದಾನಂತೆ ಸೇಮ್ 6:30-7 ಗಂಟೆ. ಬಾಗಿಲು ತೆಗೆದೆ. ಆಮೇಲೆ ಬಾಗಿಲು ತೆಗೆದ್ಬಿಟ್ಟು, ಜನಾರ್ದನ್ ಅವರೇ ಒಂದು ಅರ್ಧ ಗಂಟೆ ಇರಿ ಬರ್ತೀನಿ ಅಂತ ಮತ್ತೆ ಬಾಗಿಲು ಹಾಕೊಂಬಿಟ್ಟ. ಅರ್ಧ ಗಂಟೆ ಆದಮೇಲೆ ಮತ್ತೆ ಹೋದೆ. ಎದ್ದು ಕೂತ್ಕೊಂಡಿದ್ದ ಆತ ಬಾಗಿಲ ಮೇಲೆ. ನಾನು ನಿಂತ್ಕೊಂಡಿದ್ದೇನೆ ಬಾಗಿಲಲ್ಲಿ. ಆಮೇಲೆ ಎದ್ದು ಆಚೆ ಬಂದ್ಬಿಟ್ಟು, ಜನಾರ್ದನ್ ಅವರೇ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನನ್ನ ಯಾವಾಗಲೂ ಕೃಷ್ಣ ಕುಮಾರೇ ನನ್ನ ಸಿನಿಮಾ ಕ್ಯಾಮ್ರಾಮ್ಯಾನು, ನೀವೇನಾದರೂ ನಿಮ್ಮ ಕ್ಯಾಮ್ರಾಮ್ಯಾನ ಕೊಡ್ತೀನಿ ಅಂತ ಆಸೆ ಪಟ್ಟಿದ್ರೆ ದಯವಿಟ್ಟು ಅದನ್ನು ಅಂದ್ಕೊಬೇಡಿ ನೀವು ಅಂತ ಹೇಳ್ತಾ ಇದ್ದಾನೆ. ನನಗೆ ಎಷ್ಟು ನೋವಾಯಿತು ಅಂತಂದರೆ, ಅಲ್ಲ ಇವತ್ತು ನಾನು ಕ್ಯಾಮ್ರಾಮನ್ ಕೆಲಸ ಕೇಳಿದ್ನ ಅವನ ಹತ್ರ, ಇಲ್ವಲ್ಲ. ನಾನು ಗೋಕುಲ್ ರಾಜ್ ಹತ್ರ, ಆಮೇಲೆ ಎರಡನೇದು ಗೋಕುಲ್ ರಾಜ್ ಹತ್ರ ಹೇಳ್ಬಿಟ್ಟಿದ್ದಾನೆ ಆಲ್ರೆಡಿ, ಏನೋ ಜನಾರ್ದನ್ ಅವರು ಇಲ್ಲ ನಾನು ಕೃಷ್ಣ ಕುಮಾರ್ಗೆ ಅಂತ ಹೇಳ್ಬಿಟ್ಟಿದ್ದಾನೆ. ಯಾಕೆ ಗೋಕುಲ್ ರಾಜು ಹಂಗೆ ನಂದ್ಬಿಟ್ರು ನನಗೆ, ಜನಾರ್ದನ್ ಅವರೇ ಅವರು ಏನೋ ಕ್ಯಾಮ್ರಾಮ್ಯಾನು ಇದು ಕೃಷ್ಣ ಕುಮಾರ್ ಅಂತ ನಂಗೆ ಹೇಳ್ಬಿಟ್ಟಿದ್ದೆ ಇಲ್ಲಿ ಆಫೀಸಲ್ಲಿ. ಆವಾಗ ಅದು ಕೇಳೋಕ್ಕೆ ಹೋಗಿದ್ದು ನಾನು. ಅದಕ್ಕೆ ಹಂಗೆ ಹೇಳಿದ ತಕ್ಷಣ, ಅಯ್ಯೋ ಏನು ಮಾತಾಡ್ತೀಯ ನೀನು, ಹಿಂಗೆ ಡೈರೆಕ್ಟ್ ಹಂಗೆ ಅಂದೆ, ಏನೇ ಮಾತಾಡ್ತಾ ನೀನು ಅಂತ ಕೇಳಿದ್ನ ನಾನು, ಕ್ಯಾಮ್ರಾ ವರ್ಕ್ ಮಾಡ್ತೀನಿ ಅಂದ್ಬಿಟ್ಟು. ನಿನ್ನಂಥ ಕೆಲಸ ಮಾಡೋಕ್ಕೂ ನಮಗೆ ನಾಚಿಕೆ ಆಯ್ತೈತೀಯ, ನೀನು ಆಳ ಹೋಲಿ ಪಾಪ ಅಂದ್ಬಿಟ್ಟು ಬಂದು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಸಿನಿಮಾ ಕೊಡ್ಸಿದ್ರೆ ಕ್ಯಾಮ್ರಾ ವರ್ಕ್ ನೀವು ಇದು ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀನು ಕೇಳಿದ ಮೇಲೆ ಹೇಳಬೇಕು, ನಾನು ಕೇಳಲಿಲ್ಲ ಮಾಡಿಲ್ಲ ಅವಾಗ ಹೇಳ್ತಾ ಇದ್ದಿಲ್ಲ ನೀನು ಅಂತ ರೇಗ್ಬಿಟ್ಟೆ. ನೀವೆಲ್ಲ ಉದ್ಧಾರ ಆಯ್ತೀಯನ್ನ ಬೈಕ್ ಬೈದ್ಬಿಟ್ಬಿಟ್ಟೆ. ಅವತ್ತಿನ ನಾನು ಮುಖ ನೋಡಲಿಲ್ಲ. 2 ಸಲ ಎದುರುಗಡೆ ಬಂದರೂ ಕೂಡ ಅವ್ನು ವಿಷಯ ಮಾಡಿಲ್ಲ, ಮಾತಾಡ್ಸಿಲ್ಲ ಅವನ್ನ. ಹಾಗೆಲ್ಲ ಮಾಡಬಾರ್ದು ಯಾವತ್ತೂ ಅಷ್ಟೇ. ಏನೋ ಯಾವಾಗಲೂ ಒಬ್ಬ ಮನುಷ್ಯ ಪರ್ಮನೆಂಟಾಗಿ ಇರ್ತಾನ, ಯೋಚನೆ ಮಾಡಿ ನೀವೇನೆ. ನಮ್ಗೆ ಎಷ್ಟು ನೋವಾಗಿರ್ಬೇಕು ಆವಾಗ. ಹಾಗೆ ಇಂಡಸ್ಟ್ರಿಲಿ ಒಬ್ಬೊಬ್ಬರು ಒಂದೇ ಥರ ಇದೆ, ಏನೂ ಮಾಡೋಕ್ಕಾಗಿಲ್ಲ, ಎಲ್ಲನೂ ಒಂದೇ ಥರ ಇರೋಕ್ಕೆ ಚಾನ್ಸ್ ಇಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು, ಒಂದೇ ಥರ ಇರ್ತಾರೆ ಅಂದ್ಬಿಟ್ಟು. ಇಲ್ಲಲ್ಲ, ಏನಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲು ಹಂಗೆ ನನಗೆ ತಿಳಿದ ಮಟ್ಟಿಗೆ ಆ ಥರ ಏನೂ ಇಲ್ಲ. ಕಾರಣ ನಾವು ಎಷ್ಟು ಬೇಕೋ ಅಷ್ಟೇ ಅವ್ರ ತವ. ಆಮೇಲೆ ಎರಡನೇದು ಕೆಲವು ಇರ್ಬೋದು, ಕಾರಣ ಫೇಸ್ ಚೆನ್ನಾಗಿ ಕಾಣಲಿ, ಚೆನ್ನಾಗಿ ನನ್ನ ಇದು ಮಾಡಲಿ, ಪ್ರಮೋಟ್ ಮಾಡಲಿ, ಚೆನ್ನಾಗಿ ಫೇಸ್ ಚೆನ್ನಾಗಿ. ಕೆಲವರಿಗೆ ಇಂಡೈರೆಕ್ಟಾಗಿ ಅವ್ರಿಗೆ ಒಂದು ಭಯ ಇರುತ್ತೆ. ಏನೋ ಕೆಲವೆಲ್ಲ ಮೇಕಪ್ ಮ್ಯಾನ್ಗಳು ಇವರು ಕೆಲವರೆಲ್ಲ ಹೇಳ್ಬಿಟ್ಟಿರ್ತಾರೆ, ಇಂಡೈರೆಕ್ಟಾಗಿ ಅವ್ರಿಗೆ ಯಾರೋ ಹೇಳಿ ಕ್ಯಾಮ್ರಾಮ್ಯಾನು ಅವರೆಲ್ಲ ಸರಿ ಇರೋಕ್ಕೆಲ್ಲ ಮುಖ ಕೆಡಿಸ್ಬಿಡ್ತಾರೆ. ಹಂಗೆಲ್ಲ ಅವ್ರಿಗೆ ಕೆಲವೆಲ್ಲ ಇಂಡಸ್ಟ್ರಿಗೆ ಬರುವಾಗ ಇಲ್ಲ ಆಮೇಲೆ ಯಾರೋ ಹೇಳಿರ್ತಾರೆ, ಕ್ಯಾಮ್ರಾಮ್ಯಾನು ಹಂಗೆ ಹಿಂಗೆ ಎಲ್ಲ ಹೇಳಿರ್ತಾರೆ. ಆ ಒಂದು ಇದ್ರಲ್ಲಿ ಅವ್ರು ಕೆಲವೆಲ್ಲ ಇರ್ತಾರೆ. ಬಟ್ ನಮ್ಮ ಹತ್ರ ನನ್ನ ಹತ್ರ ಯಾರು ಪಾಪ ಆ ಥರ ಯಾವತ್ತೂ ಅವರು ಏನೂ ಇದು ಮಾಡಲಿಲ್ಲ. ಬಟ್ ನಾವು ಅಷ್ಟೇ ಜಸ್ಟಿಫೈ ಮಾಡ್ತೀವಿ. ಈಗ ಎಕ್ಸಾಂಪಲ್ಲು ಒಂದು ಇದು ಕೊಡಬೇಕು ಅಂದರೆ ನಿಮಗೆ ಎಂತ ಎಕ್ಸಾಂಪಲ್ ಹೇಳಬೇಕು ಅಂದರೆ, ರಮ್ಯಾ ಅವರು ಜೂಲಿ ಪಿಕ್ಚರ್ ನಾನೇ ಕ್ಯಾಮ್ರಾಮ್ಯಾನು. ಜೂಲಿ ಪಿಕ್ಚರ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಜೂಲಿಗೆ ರಮ್ಯಾ ಫಿಕ್ಸ್ ಮಾಡಿದೆ ನಾನೇ, ಮೋಹನ್ ಅವರು ಮೇಡಮ್ಗೆ ಹೇಳ್ಬಿಟ್ಟು. ಆ ಸಬ್ಜೆಕ್ಟು ಜೂಲಿ ತಂದಿದ್ದು ನಾನೇ, ಬೇರೆಯವ್ರ ಹತ್ರ ಇತ್ತು, ಅದನ್ನು ಮೋಹನ್ ಅವ್ರಿಗೆ ಹೇಳ್ಬಿಟ್ಟು ಜೂಲಿ ಮಾಡೋಣ. ಜಯರಾಮ್ ಸರ್ ಹತ್ರ ಡಿಸ್ಟ್ರಿಬ್ಯೂಟರ್ ಜಯರಾಮ್ ಅಂದ್ಬಿಟ್ಟು ಅವ್ರು ನಾನೇ ಕೊಡ್ತಿದ್ದೀನಿ ರೈಟ್ಸು, ಜೂಲಿ ಮಾಡೋಣ ರಕ್ಷಿತಾ ಅವ್ರು ಹಾಕ್ಕೊಂಡು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದು ನಾವು. ರಕ್ಷಿತಾ ಅವ್ರ ಹತ್ರ ಹೋಗಿದ್ದಕ್ಕೆ ಅವರು ಲೇಟ್ ಹೇಳಿದ್ರು.
ಡೇಟ್ ಸೆಟ್ ಆಗ್ತಾ ಇವ್ರಿಗೆ ಇಮ್ಮಿಡಿಯಾಗಿ ಪಿಕ್ಚರ್ ಮಾಡಬೇಕು ಮೇಡಮ್ಗೆ, ಯಾವರೇ ಡೈರೆಕ್ಟ್ರು ಮಾಡಬೇಕು ಅಂತ ಆಸೆ ಪಟ್ಟಿದ್ರು. ಆಯ್ತು ಮಾಡ್ರಮ್ಮ ನೀವೇ, ಏನು ತೊಂದರೆ ಇಲ್ಲ. ಹಾಂ, ಆಮೇಲೆ ಅದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಸರಿ ರಮ್ಯಾ ಅವ್ರು ಹಾಕೋಣ. ರಮ್ಯಾ ಅವ್ರು ಹಾಕೊಂಡ್ಮೇಲೆ ಈಗ ಬೇರೆ ಏನಾದರೂ ಅಡ್ಜಸ್ಟ್ಮೆಂಟು ಅಟ್ರಾಕ್ಷನ್ ಬೇಕಲ್ಲ. ನಾನು ಹೇಳಿದೆ ದೀನು ಮೋರಿಯಾ ಹಾಕೋಣ ಹೀರೋ ಅಂದೆ. ದೀನು ಮೋರಿಯಾ ಸೆಟ್ ಆಗ್ತಾನ ಸೆಟ್ ಆಗ್ತಾನೆ ಬಿಡ್ತಾರೆ ಬೇರೆ ಪ್ರಶ್ನೆ. ಆತ ಇದ್ದರೆ ಒಂದು ಸ್ವಲ್ಪ ಆ್ಯಡ್ ಯಂಗ್ಸ್ಟರ್ಸು ಎಲ್ಲ ಫೇಮಸ್ ಅವನಿಗೆ. ಮತ್ತು ಓಕೆ ರಮ್ಯಾಗೆ ಬಂದರು ಅವರು ಮಾತಾಡೋ ಇದು ಅಡ್ವಾನ್ಸ್ ಮಾಡಾಯಿತು. ಹೀರೋ ಯಾರು? ನಾನು ದೀನು ಮೋರಿ ಅಂತ ಏಕ್ದಮ್ ಕೂತ್ಕೊಂಡಿರೋ ಮರಿ ಎದ್ದು ನಿಂತ್ಕೊಂಡ್ಬಿಟ್ರು. ಹಾಗೆ ಸೂಪರ್ ವೆರಿ ಗುಡ್ ಅಂದ್ಬಿಟ್ಟು ಆಕೆ ತುಂಬ ಖುಷಿಪಟ್ಟರು. ಆಯಿತು, ಎಲ್ಲ ಸೆಟ್ ಆಗೋಯ್ತು, ಹೋಯ್ತು. ನೆಕ್ಸ್ಟ್ ಡೇ ರಮ್ಯಾ ಮೇಡಮ್ಗೆ ಫೋನ್ ಮಾಡಿದ್ದಾರೆ. ಕ್ಯಾಮ್ರಾಮ್ಯಾನು ಕೃಷ್ಣಗೋಗ ಹಾಕ್ಕೊಂಬಿಡಿ ಅಂತ ಹೇಳಿದ್ರಂತೆ. ಐ ಡೋಂಟ್ ನೋ, ಬಟ್ ಅವ್ರು ಹೇಳಿದ್ದು ನನಗೆ ಕೃಷ್ಣಗೋಗ ಹಾಕ್ಕೊಂಬಿಡಿ ಅಂತ ಹೇಳಿದ್ರಂತೆ. ಆಗ ಮೇಡಮು ಎಲ್ಲೆಲ್ಲ ಯಾವುದೇ ಕಾರಣ ಕ್ಯಾಮ್ರಾಮನ್ ಚೇಂಜ್ ಮಾಡೋಕ್ಕಾಗಮ್ಮ, ನಾವು ಜನಾರ್ದನೇ ನಮ್ಮ ಕ್ಯಾಮ್ರಾಮ್ಯಾನು, ಎಲ್ಲ ಸೆಟಪ್ ಮಾಡಿರೋದೇ ಆತ, ಅದನ್ನ ಹಂಗೆ ನಾವು ಇದು ಮಾಡೋದು, ಅದಕ್ಕೋಸ್ಕರ ಆಗಲ್ಲ ಅಂತ ಹೇಳಿದ್ದಾರೆ. ಆಯಿತು, ಲೊಕೇಶನ್ಗೆ ಹೋದ್ವಿ. ಎಲ್ಲಿ? ಕಾರವಾರ ಲೊಕೇಶನ್ಗೆ ಹೋಗಿ ರಾಮಮೂರ್ತಿಗೂ ಬೇರೆ ಕರ್ಕೊಂಡವ್ರೆ, ಡೈರೆಕ್ಟ್ ರಾಮಮೂರ್ತಿಗೆ ಅಸೋಸಿಯೇಟ್ ಆಗಿ ಮಾಡಿದ್ದೆ ಎಲ್ಲ. ಆಯಿತು, ಅವರು ಬಂದರು. ಆಮೇಲೆ ಅವರು ಒಂದು ಶಾರ್ಟ್ ಹೇಳಿದ್ರು. ಆಗ ನಾನು ಈ ಶಾರ್ಟ್ ಬೇಡ, ಶಾರ್ಟು ಹಿಂಗಿಡ ಅಂತ, ಫಸ್ಟ್ ಶಾರ್ಟ್ ಹಿಂಗಿಡ ಅಂತ ಹೇಳಿದ್ರು ರಾಮಮೂರ್ತಿ ಮೇಡಮ್ ಹತ್ರ. ರಮ್ಯಾಗೆ ಅವನು ಹೀರೋ ಹಿಂಗೆ ಇಟ್ಕೊಂಡು ಸೈಕಲ್ ಮೇಲೆ ಬರ್ತಾ ಇರ್ತಾನೆ, ಡಬಲ್ ರೈಡಿಂಗು ಕುಂಡಿಸ್ಕೊಂಡು ಆತ ಶಾರ್ಟು. ನಾನು ಹೇಳಿದೆ ಹಿಂಗೆ ಬೇಡ, ಇಲ್ಲಿಂದ ಇಲ್ಲಿ ಟ್ರಾಲಿ ಹಾಕ್ಬಿಟ್ಟು ಇಲ್ಲಿ ತೆಗಿತೀನಿ, ಆಮೇಲೆ ನೆಕ್ಸ್ಟ್ ಶಾರ್ಟ್ ಹಿಂಗೆ ತೊಗೊಳ್ತೀನಿ. ಹಿಂಗೆ ಬಂದಾಗ ನಾನು ಮಲ್ಕೊಂಬಿಟ್ಟು ಟ್ರಾಲಿ ಮೇಲೆ ಮಲ್ಕೊಂಡು ಹಿಂಗೆ ತೆಗೆದ್ಬಿಟ್ಟು ಆಮೇಲೆ ಹಿಂಗೆ ತೆಗಿತೀನಿ ಅಂತ, ರಮ್ಯಾ ಫೇಸ್ ಹಿಂಗೆ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿಕೊಂಡು ನೆಕ್ಸ್ಟ್ ಶಾರ್ಟ್ ಹಂಗೆ ಹಾಕಿಸ್ದೆ. ನೋಡ್ಬಿಟ್ಟು ಆಕೆ ಪರವಾಗಿಲ್ವಲ್ಲ ಜನಾರ್ದನ, ಏನೋ ಬೇರೆ ಥರ ಚೆನ್ನಾಗಿ ತೆಗಿತಾ ಇದ್ದಲ್ಲ ಅಂತಂದರು. ಹೌದು ರಮ್ಯಾ, ನೀ ಹೇಳಿದಲ್ಲ ಕೃಷ್ಣ ಕುಮಾರ್ ಹಾಕು ಅಂತಂದ್ಬಿಟ್ಟು, ಇದ್ರಿಗೂ ಯಾವ ಸಿನಿಮಾದಲ್ಲೂ ನಿಮ್ಗೆ ತೋರಿಸಿರ್ಬ ಅಷ್ಟು ಚೆನ್ನಾಗಿ ನಿನ್ನ ಮುಖ ತೋರಿಸ್ತೀನಿ ನೋಡಮ್ಮ ಅಂತಂದೆ. ಆಗ ಎಲ್ಲ ಕ್ಯಾಮ್ರಾನ ಹಾಗೆ ಹೇಳ್ತಾರೆ ಅಂತಂದರು. ಸಿನಿಮಾ ಕಂಪ್ಲೀಟ್ ಆಯಿತು, ಪಿಕ್ಚರ್ ನೋಡಿದ್ರು. ಇವರು ನಮ್ಮ ರಮ್ಯಾ ಅವರು ರಿಲೇಷನ್ನು ಪಾರ್ಟಿ ಕೊಟ್ಟರು. ಇದು ಜೂಲಿ ನೋಡ್ಬಿಟ್ಟು ಸಾಯಂಕಾಲ ಪಾರ್ಟಿ ಕೊಟ್ಟರು. ಎಷ್ಟು ಚೆನ್ನಾಗಿ ರಮ್ಯಾನ್ ತೋರಿಸಿದ್ಯಪ್ಪ, ನಾನು ಕರೆದ್ಬಿಟ್ಟು ತಪ್ಕೊಂಬಿಟ್ರು ಅವರು. ಅದೇ ಥರ ರಮ್ಯಾರು ಹೇಳಿದ್ರು, ಜನ ಹೇಳಿದಾಗೆ ನಾನು ಚೆನ್ನಾಗಿ ತೋರ್ತೀಯ ಅಂತ ಹೇಳಿದ್ರು. ಆಮೇಲೆ ಧನುಷ್ ಪಿಕ್ಚರ್ಗೆ ಇವರು ಸಿ ಡಿ ಕೇಳೋದಕ್ಕೆ ಜೂಲಿ ಪಿಕ್ಚರ್ ಸಿ ಡಿನೇ ಕಳಿಸಿದ್ರು ಮಡ್ರಾಸ್ಗೆ. ಕಳಿಸಿ ಆಮೇಲೆ ಹೋಗಿ ತಮಿಳು ಪಿಕ್ಚರ್ ಮಾಡ್ಕೊಂಬಂದರು. ಹಾಗೆ ವರ್ಕ್ ಬಗ್ಗೆ ನಾನು ಕರೆಕ್ಟಾಗಿ ನಲ್ಲಿ ಕಾಂಪ್ರಮೈಸ್ ಆಗಲ್ಲ, ಯಾರೇ ಇದು ಮಾಡೋಕ್ಕೋ ವರ್ಕೇ ಅಷ್ಟೇ. ಬಟ್ ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಇರುತ್ತೆ, ವರ್ಕ್ ಮಾಡೋವಾಗ ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಹಿಂಗೆ ಬರುತ್ತೆ ನಂಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆ ಫಸ್ಟೇ ನೋಡ್ಬಿಡ್ತೀನಿ ನಾನು. ಒಂದು ಸಿನಿಮಾ ಒಂದು ಶಾರ್ಟು ತೆಗಿಬೇಕಾದ್ರೆ ಕಲ್ಪನೆ ಮಾಡ್ಕೊಡ್ತೀನಿ, ಹಿಂಗೆ ಬರುತ್ತೆ ಅಂದ್ಬಿಟ್ಟು. ಅವಾಗ ಎರಡನೇದು, ನಾವೊಂದು ಕತೆ ಬರಿಬೇಕಾದ್ರೇ ಈ ಕತೆಗೆ ಈ ಸೀನ್ಗೆ ಆಡಿಯನ್ಸು ಏನು ರಿಯಾಕ್ಷನ್ ಮಾಡ್ತಾನೆ, ಈ ಸೀನ್ಗೆ ಮ್ಯೂಸಿಕ್ ಏನು ಬರಬೇಕಿಲ್ಲಿ, ಆಡಿಯನ್ಸು ಇದು ಕೂತ್ಕೊಂಡು ನೋಡ್ತಾನೋ ಇಲ್ಲ ಇದು ಆಚೆ ಹೋಗ್ತಾನೋ, ಏನು ಇಂಪ್ಯಾಕ್ಟ್ ಆಗುತ್ತೆ ಅದು ಫಸ್ಟೇ ಐಡಿಯಾಗಳು ಬಂದ್ಬಿಡುತ್ತೆ ಮೈಂಡಲ್ಲಿ. ಹಂಗಾಗಿ ಆಮೇಲೆ ರಮ್ಯಾ ಅವರು ಆಮೇಲೆ ಹೇಳಿದ್ರು, ಚೆನ್ನಾಗಿ ಮಾಡಿದ್ದೀರ ರೀ, ಫೋಟೋಗ್ರಫಿ ಚೆನ್ನಾಗಿದೆ, ಜನಾರ್ದನ್ ಅವರೇ ಚೆನ್ನಾಗಿ ತೋರಿಸಿ ಅಂತ ಅವರು ಹೇಳಿದ್ರು. ಹಾಗೆ ಒಂದು ಏನೇ ಇದ್ರೂ ಕೂಡ, ಈಗ ನೀವು ಹೇಳಲ್ಲ ಒಂದು ಕ್ವಶನು, ಕ್ಯಾಮ್ರಾಮನ್ಗೆ ಈ ಥರ ಎಲ್ಲ ಭಯ ಬೀಳ್ತಾರೆ, ಆರ್ಟಿಸ್ಟು ಮುಖ ಕೆಡ್ತಾನೆ, ಆತ ಯಾರು ಕೆಡ್ಸೋಕೆ ಇಷ್ಟನೂ ಪಡಲ್ಲ. ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರು ಅವನವನ ಕೆಲಸ ಅವ್ನು ಚೆನ್ನಾಗಿ ಬರುತ್ತೋ ಆಸೆ ಪಡ್ತಾನೆ ಹೊರತು ಇನ್ನೊಬ್ಬರು ಮುಖ ಕೆಡಿಸ್ಬೇಕು ಅಂತ. ಇನ್ನೊಬ್ರು ಮುಖ ಕೆಡ್ಸೋಕೆ ಹೋದರೆ ಅವರು ಫೋಟೋಗ್ರಫಿ ಹಾಳಾಗ್ಬಿಡ್ತಲ್ಲ ಸರ್, ಅದು ಯೋಚನೆ ಮಾಡಿ ಫಸ್ಟು. ಈಗ ಎಕ್ಸಾಂಪಲ್ ಒಂದು ಪಿಕ್ಚರ್ ಓದಿತ್ತು ನಿಮಗೆ, ಅದು ಏನು ಅಂತ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಜೆನಿಲಿಯಾ ಡಿಸೋಜಾ ಹೀರೋಯಿನ್ನು, ಯಾವ್ದು ಪಿಕ್ಚರು? ಸತ್ಯ ಆ್ಯಂಡ್ ಲವ್ ಯು. ಆ ಸಿನಿಮಾ ನೋಡಿ ನನಗೆ ಎಷ್ಟು ಕೋಪ ಬರ್ತೀವಿ ಆ ಸಿನಿಮಾ ಅಂದರೆ. ಒಂದು ಸಿನಿಮಾನ ಗೆಟಪ್ ಹಾಳು ಮಾಡಿಕ್ಬಿಟ್ರು. ಆ ಜೆನಿಲಿಯಾ ಡಿಸೋಜಾ ಮುಖ ನೋಡಿ, ಪಾಪ ಆಕೆ ಎಷ್ಟು ಕೆಟ್ಟದಾಗ ಕಾಣ್ತಾರೆ, ಅಷ್ಟು ಕೆಟ್ಟದಾಗ ಕಾಣ್ತಾರೆ ಸಿನಿಮಾದಲ್ಲಿ. ಅಷ್ಟು ಕೆಟ್ಟ ಪಿಕ್ಚರ್ ಮಾಡಿದ್ರು ಆ ಪಿಕ್ಚರ್ನ. ನಾನು ಆ್ಯಕ್ಚುಲಿ ಶಿವಣ್ಣ ಹತ್ರ ಒಬ್ಬರು ಹೇಳ್ಬೇಕು ಅಂತ ಇದ್ದೆ, ಅಣ್ಣ ಯಾಕಣ್ಣ ಈ ಥರ ಸಿನಿಮಾಗೆಲ್ಲ ಕಾಳಜಿ ಕೊಡ್ತೀನಿ ನೀವು. ಶಿವಣ್ಣ ನೀವು ನೋಡಿದ್ರೆ ಗೆಟಪ್ ನೋಡಿದ್ರೆ ಹೆಂಗೆ ಎಷ್ಟು ಕೆಟ್ಟದಾಗ ಕಾಣ್ತಾರೆ ಅವರು ಗೆಟಪ್ಪು. ಅವು ಏನಾಗುತ್ತೆ, ಆರ್ಟಿಸ್ಟ್ಗೆ ಹೋಗಿ ಫೀಡ್ ಮಾಡಿಬಿಡ್ತಾರೆ, ಹಿಂಗಿದ್ರೆ ಚೆನ್ನಾಗಿರ್ತಾನೆ ಅಂತ ಅಂದ್ಬಿಟ್ಟು. ಅವಾಗ ಮೈಂಡಲ್ಲಿ ಅದು ಕೂತ್ಕೊಂಡ್ಬಿಡ್ತದೆ ಆರ್ಟಿಸ್ಟ್ಗೆ ರಾಂಗ್ ಗೈಡ್ ಮಾಡಬಾರ್ದು ಯಾವತ್ತೂ ಅಷ್ಟೇ. ಆರ್ಟಿಸ್ಟ್ಗೆ ನಿಜ ಹೇಳಬೇಕು, ಹಿಂಗೆ ಅಂದ್ಬಿಟ್ಟು. ನಾನು ಡೆಫಿನೆಟ್ ಶಿವಣ್ಣ ಹತ್ರ ಹೋಗಿ ಹೇಳ್ಬಿಡ್ತಾ ಇದ್ದೆ, ಅಣ್ಣ ಚೆನ್ನಾಗಿ ಕಾಣ್ತಾ ಇಲ್ಲ ಇದು ಗೆಟಪ್ ಅಂತ ಹೇಳ್ತಾ ಇದ್ದೆ. ಅಷ್ಟು ಕೆಟ್ಟದಾಗ ತೋರಿತು ಶಿವಣ್ಣವ್ರಿಗೆ ಆ ಪಿಕ್ಚರಲ್ಲಿ. ಶಿವಣ್ಣವ್ರು ಆ ಗೆಟಪ್ ಹೊಂದ್ಕೊಳ್ಳಿಲ್ಲ ಸರ್. ಅದು ಗೆಟಪ್ಪು ಡೈರೆಕ್ಟರ್ಸು ಒಂಚೂರು ಚೆನ್ನಾಗಿಲ್ಲ ಅದಕ್ಕೆ. ಆಮೇಲೆ ಮುಖನೂ ಅಷ್ಟೇ,
ಫೇಸ್ ತಕ್ಕಂತೆ ಯಾವತ್ತೋ ಹೇರ್ ಸ್ಟೈಲ್ ಇರಬೇಕು. ಹೇರ್ ಸ್ಟೈಲ್ ಚೆನ್ನಾಗಿದೆ ಬಿಟ್ಟು ಫೇಸ್ ತೊಗೊಂಡಿಟ್ಟರೆ ಆಗಲ್ಲ. ಯಾವ ಫೇಸ್ ಹೆಂಗಿರಬೇಕು ಅದಕ್ಕೆ ತಕ್ಕಂತೆ ಹೇರ್ ಸ್ಟೈಲ್ ಇದ್ದರೆ ಆವಾಗ ಆಟೋಮೆಟಿಕ್ಗೆ ಚೆನ್ನಾಗಿರುತ್ತೆ. ಶಿವಣ್ಣವ್ರಿಗೆ ಕೆಲವು ಪಿಕ್ಚರ್ ನೋಡಿ ಅವರು ಹೇರ್ ಸ್ಟೈಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ನೋಡಿದ್ರೆ ಎಷ್ಟು ಖುಷಿ ಆಯ್ತು ನೋಡ್ತಾ ಇದ್ದಾರೆ ಅವ್ರನ್ನ. ಏನು ಹೆಂಗೆ ಡೈನಾಮಿಕ್ಕಾಗಿ ಬರ್ತಾ ಇರ್ತಾರೆ ಅಂಥವ್ರಿಗೆ ಹೋಗ್ಬಿಟ್ಟು ಯಾವುದೋ ಒಂದು ಗೆಟಪ್ ಕೊಟ್ಬಿಟ್ಟು ಮಾಡಿಬಿಟ್ರೆ ಹೆಂಗಾಗುತ್ತೆ? ಹಂಗೆ ಮಾಡಿಬಿಟ್ರು ಆ ಪಿಕ್ಚರ್. ಈಗ ಸಲ್ಮಾನ್ ಖಾನ್ ಯಾವುದೋ ಪಿಕ್ಚರ್ ಹಿಂಗೆ ಮಾಡ್ಕೊಂಡು ಬಂದಿದ್ದಲ್ಲ, ಅದು ಎಷ್ಟು ಕೆಟ್ಟದಾಗಿತ್ತು, ನೀವು ನೋಡಿದ್ದೀರಾ ಆ ಪಿಕ್ಚರ್ನ? ಹಾಗೆ ಆರ್ಟಿಸ್ಟ್ಗೂ ಅಷ್ಟೇ, ಮುಖದ ಮೇಲೆ ಅವ್ರ ಹೇರ್ ಸ್ಟೈಲ್ ಡಿಪೆಂಡ್ ಆಗುತ್ತೆ. ಹಾಂ, ಚೆನ್ನಾಗಿ ಆ ಥರ ಏನಿಲ್ಲ ಸರ್. ಹಾಂ, ಅದು ಫೋಟೋಜೆನಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಫೇಸು ಎಷ್ಟೇ ಚೆನ್ನಾಗಿದ್ರು ಕೂಡ ಕ್ಯಾಮ್ರಾಗೆ ಏನೇ ಮೇಕಪ್ ಮಾಡ್ಕೊಂಬರಲಿ ಕ್ಯಾಮ್ರಾಗೆ ಅವ್ರು ಚೆನ್ನಾಗಿ ಕಾಣಲ್ಲ. ಆ ಥರ ಏನಿಲ್ಲ. ಎಲ್ಲ ನಮ್ಮ ಕನ್ನಡ ಹೀರೋಯಿನ್ಗಳಂತೂ ಪ್ರತಿಯೊಬ್ಬರು ಚೆನ್ನಾಗೇ ಕಂಡವ್ರೆ. ಈಗ ಏನೇ ಕಪ್ಪಿರಲಿ ಅವ್ರ ಫೇಸ್ ಕ್ಯಾಮ್ರಾಗೆ ಬಂದರೆ ಆಟೋಮೆಟಿಕ್ ಅವ್ರು ಚೆನ್ನಾಗಿ ಕಂಡುಬಿಡ್ತಾರೆ. ಈಗ ಸರಿತಾ ಎಷ್ಟು ಬ್ಲ್ಯಾಕು, ಎದುರುಗಡೆ ನಿಂತ್ಕೊಂಡು ನೋಡೋಕ್ಕಾಗಲ್ಲ, ಅಷ್ಟು ಬ್ಲ್ಯಾಕ್ ಆಯಮ್ಮ. ಬಟ್ ಮೇಕಪ್ ಕ್ಯಾಮ್ರಾಗೆ ಬಂದೆ ಅಂದರೆ ಎಷ್ಟು ಮುದ್ದಾಗಿ ಕಾಣ್ತಾರೆ, ಕೈತ್ ಮುಗಿವಾಗ ಕಾಣ್ತಾರೆ, ಒಳ್ಳೆ ಹೋಮ್ಲಿ ಲೇಡಿ ಥರ ಕಾಣ್ತಾರೆ. ಅದು ಹಾಗೆ ಡಿಪೆಂಡ್ಸ್ ಅಪಾನ್ ಅವ್ರ ಫೇಸು. ಲೆನ್ಸ್ ಮೇಯ್ನು ಯಾವ ಥರ ಹಿಡಿಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಎಷ್ಟು ಚೆನ್ನಾಗಿ ಕಾಣ್ತಾರೆ ಕ್ಯಾಮ್ರಾದ ಚೆನ್ನಾಗಿ ಕಾಣಲ್ಲ, ಫೋಟೋಜೆನಿಕ್ ಇರಲ್ಲ ಅವರು. ಹಾಗೆ ಅದು ಕೆಲವೆಲ್ಲ. ನಾ ಎಕ್ಸಾಂಪಲ್ ಅದು ಸರಿತಾ ನಿಮ್ಗೆ ಹೇಳಿದ್ದು ನಾನು. ಎದುರುಗಡೆ ಬಂದರೆ ಏನಪ್ಪ ಇವ್ರು ಹಿಂಗಿದ್ದಾರೆ ಅಂತಾರೆ, ಬಟ್ ಮೇಕಪ್ ಕ್ಯಾಮ್ರಾ ಬಂದರೆ ಅಷ್ಟು ಚೆನ್ನಾಗಿ ಕಾಣ್ತಾರೆ ಅವರು. ಎಷ್ಟು ಚೆನ್ನಾಗಿ ಎಂಥ ಪಿಕ್ಚರ್ ಮಾಡಿದ್ದಾರೆ, ಹಿಟ್ ಪಿಕ್ಚರ್ ಅಣ್ಣವ್ರ ಜೊತೆಲ್ಲ ಮಾಡಿದ್ದಾರೆ. ಹಾಗೆ ಹಾಂ, ಹೀರೋಗಳನ್ನೇ ಹೆಂಗೆ ಕೆಲವರು ಒಂದು ಸಣ್ಣ ಎಕ್ಸಾಂಪಲ್ ಕೊಡೋಕಂದ್ರೆ, ಯಾರೋ ಒಬ್ಬ ಮನುಷ್ಯ ನೋಡೋಕೆ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಮನೆ ಬಂದು ಬಾಗಿಲು ತಟ್ತಾನೆ, ನೀವು ಬಂದು ಬಾಗಿಲು ತೆಗಿತೀರ, ನೋಡ್ತಾ ಎದುರುಗಡೆ ನಿಂತ್ಕೊಂಡಿದ್ದಾನೆ. ಫಸ್ಟ್ ದಿನ ಅಂದರೆ ಏನಪ್ಪ ಇವನು ಎದುರುಗಡೆ ಬಂದ ಅಂತ. ನೆಕ್ಸ್ಟ್ ಡೇ ಬರ್ತಾನೆ, ಮತ್ತೆ ಅದೇ ಫೀಲ್ ಆಗುತ್ತೆ. ಆ ಥರ ಪದೇ ಬರ್ತಾ ಇರ್ತಾನೆ. ಪದೇ ಬಂದು ಎದುರುಗಡೆ ಬಂದಾಗ ಒಂದಿನ ಅವ್ನು ಬರಲ್ಲ, ಆಗ ನಿಮಗೆ ಇಲ್ಲಿ ಇವ್ನು ಬರಲೇ ಇವತ್ತು ಅಂತ ಆಗುತ್ತೆ. ಅಂದರೆ ಇದು ನಿಮಗೆ ನೀವು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಆತನಿಗೆ. ನಿಮ್ಗೆ ಅವನಿಗೆ ನಿಮ್ಮ ಕಣ್ಣಿಗೆ ಅವನು ಅವಾಗ ಚೆನ್ನಾಗಿ ಕಾಣ್ತಾ ಇರ್ತಾನೆ. ಹಂಗಾಗುತ್ತೆ ಕೆಲವು ಆರ್ಟಿಸ್ಟೆಲ್ಲ. ನೋಡಿ ಎಲ್ಲರೂ ಜನರು ಒಪ್ಕೊಂಡ್ಬಿಡ್ತಾರೆ, ನಾವು ಎಲ್ಲರೂ ಒಪ್ಕೊಂಡ್ಬಿಡ್ತೀವಿ. ಹಂಗಾಗುತ್ತೆ ಆರ್ಟಿಸ್ಟ್ ವಿಷಯದಲ್ಲಿ.